ಇವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಲ್ ತಾಂಡಾ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ. ಅವರ ಹೆಸರು ಸಂಜಯ್, ತಂದೆ ಕೇಮು ಚೌಹಾನ್ ಅಂತ, 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಲ್ ತಾಂಡ ಅಫ್ಜಲ್ಪುರ ತಾಲೂಕದವರು ಆಗಿರ್ತಾರೆ. ಮತ್ತು ಅವ್ರ ಕಡೆಯೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕುಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಒಟ್ಟು ವಿಚಾರಣೆ ಮಾಡಿದ ಮೇಲೆ ನಾವು ಅವ್ರ ಕಡೆಯಿಂದ ಒಟ್ಟು 18 ಮೋಟರ್ ಸೈಕಲ್ಗಳನ್ನು ಅವ್ರ ಕಡೆಯಿಂದ ನಾವು ವಶಪಡಿಸಿಕೊಂಡಿದ್ದೇವೆ. ಆ 18ನಲ್ಲಿ ಒಂದು ಮೋಟರ್ ಸೈಕಲ್ ಏನು ಕಳ್ಳತನ ಆಗಿದೆ ಅದು ಅವರು ಬಳಸ್ತಿದ್ರು. ಮತ್ತು ಇನ್ನೂ 17 ಮೋಟರ್ ಸೈಕಲ್ ಬೇರೆ ಬೇರೆ ಕಡೆಯಿಂದ ಕಳ್ಳತನ ಮಾಡಿದ್ದಾರೆ. ಒಂದು ಕಲಬುರಗಿ ನಗರ ಸ್ಟೇಷನ್ ಬಜಾರಿಂದ 2, ಮತ್ತು ವಿಜಯಪುರ ಇಂಡಿಯಿಂದ ಸಾಲೋಟ್ಗಿ ಕಡೆಯಿಂದಲೂ ಕಳ್ಳತನ ಮಾಡಿದರು. ಬೆಂಗಳೂರು ನಗರದಲ್ಲಿ ಕಳ್ಳತನ ಮಾಡಿದರು. ಮಹಾರಾಷ್ಟ್ರ ಗಡಿಭಾಗ ದುಧನಿ, ಅಕ್ಕಲಕೋಟೆ ಅಲ್ಲಿ ಕಳ್ಳತನ ಮಾಡಿದರು. ಇದು ಬಿಟ್ಟು ಬೇರೆ ಬೇರೆ ಕಡೆಯೆಲ್ಲ ಕಳ್ಳತನ ಆಗಿದೆ. ಈ ಬೈಕ್ಗಳ ಸಂಬಂಧಪಟ್ಟ ಟೋಟಲ್ 8 FIR ಈಗಾಗಲೇ ರಿಜಿಸ್ಟರ್ ಆಗಿದೆ. ಮತ್ತು ಇವರು MO ಏನು ಅಂದರೆ ಬೇಸಿಕಲಿ ಸಂತೆ ಟೈಮು ಅಥವಾ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ ಅಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಲಾಕ್ ಬ್ರೇಕ್ ಮಾಡಿ ಆ ಬೈಕನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ನಿಯರೆಸ್ಟು ಮಲಾಬಾದ್ ಊರದವರಾಗಿರುವಂಥ ಬೇರೆ ಇನ್ನೊಂದು ಆರೋಪಿ ಕೊಟ್ಟು ಅವ್ರ ಕಡೆಯಿಂದ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಟೋಟಲ್ ಈಗ ಅವರು ಈಗಾಗಲೇ ಕಳ್ಳತನ ಮಾಡಿದ 4 ಬೈಕ್ಗಳನ್ನು ಪರಶುರಾಮ್ ಅಂತ ಒಬ್ಬರು ಮಲಾಬಾದ್ ಅವರಿಗೆ ಕೊಟ್ಟಿರ್ತಾನೆ ಮಾರಾಟ ಮಾಡಲಿಕ್ಕೆ. ಬಟ್ ಅವರು ತಲೆಮರೆಸ್ಕೊಂಡಿದ್ದಾನೆ. ಬಟ್ ಅವ್ರಿಗೆ ಸೇರಿದಂಥ ಒಂದು ಪತ್ರ ಶೆಡ್ಡಿಂದ 4 ಬೈಕ್ಗಳನ್ನು ನಾವು ರಿಕವರಿ ಮಾಡಲಾಗಿದೆ. ಮತ್ತು ಇವನು ಮಾರಾಟ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದಂಥ 13 ಬೈಕ್ಗಳನ್ನು ನಾವು ಸಂಜಯ್ ಕಡೆಯಿಂದ ರಿಕವರಿ ಮಾಡಿದ್ದೇವೆ. ಟೋಟಲ್ ಒಟ್ಟಾರೆ 18 ಮೋಟರ್ ಸೈಕಲ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ಇನ್ನೋರ್ವ ಆರೋಪಿ ಆಗಿರುವಂಥ ಪರಶುರಾಮ್ ಅವರು ತಲೆಮರೆಸ್ಕೊಂಡಿರ್ತಾರೆ. ನಾವು ಆದಷ್ಟು ಬೇಗ ಅವರನ್ನು ನಾವು ಪತ್ತೆ ಹಚ್ಚಿ ದಸ್ತಗಿರಿ ಮಾಡ್ತೀವಿ. ಅವ್ರ ಕಡೆ ಇನ್ನೇನಾದರೂ ರಿಕವರಿ ಇದ್ದರೆ ರಿಕವರಿ ಮಾಡ್ತೀವಿ. ಸದ್ಯಕ್ಕೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಟೋಟಲ್ 18 ಬೈಕ್ಸ್ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ 2 ಬೈಕ್ಸ್ ಇದೆ, ಕರಿಜ್ಮಾ ಬೈಕ್ 1 ಇದೆ, ಮತ್ತು ಜಾಸ್ತಿ ಸ್ಪ್ಲೆಂಡರ್ ಪ್ಲಸ್ಸು, ಪ್ಯಾಷನ್ ಪ್ಲಸ್ಸು, ಹೀರೋ HF, ಡಾನು, TVS ಆಕ್ಸಸ್, ಬಜಾಜ್ CT 100 ಇಷ್ಟು ಬೈಕ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಸದ್ಯಕ್ಕೆ ನಾವು 8 ಬೈಕ್ಗಳ ಮೇಲೆ ಕಳ್ಳತನ ಆಗಿರುವುದು ಪ್ರಕರಣ ದಾಖಲಾಗಿದೆ ಈಗಾಗಲೇ. ಮತ್ತು ಇನ್ನೂ 10 ಬೈಕ್ಗಳ ಮೇಲೆ ಈಗಾಗಲೇ ಆಗಿಲ್ಲ. ಮತ್ತು ಅದು ಯಾರು ಸೇರ್ಪಟ್ಟಿದೆ ಅಂತ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಅದಕ್ಕೆ ಯಾವುದು ನಮಗೆ ಕೇಸ್ ಇರುವುದು ಕಂಡು ಬಂದಿರುವುದಿಲ್ಲ. ಬಟ್ ಬೈಕ್ ಕಳ್ಳತನ ಬಗ್ಗೆ ಇವ್ರ ಮೇಲೆ ಎಲ್ಲಿಯೂ ಪ್ರಕರಣ ದಾಖಲಾಗಿರುವುದಿಲ್ಲ. ಈಗ ಸದ್ಯಕ್ಕೆ ನಾವು ಇರುವ ಮಾಹಿತಿ ಪ್ರಕಾರ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 6 months to 8 monthsಯಿಂದಲೇ ಮಾಡಿರ್ತಾರೆ ಅನ್ನೋದು ಮಾಹಿತಿ, ಸದ್ಯಕ್ಕೆ ಪ್ರಾಬ್ಲಮ್ ಮಾಹಿತಿ. ಬಟ್ ನೋಡಬೇಕಾಗುತ್ತೆ, ಇನ್ನೂ ತನಿಖೆ ಮುಂದುವರಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬೈಕ್ಸ್ ಯಾವಾಗ ಕಳ್ಳತನ ಆಗಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಮಗೆ ಬೇಕಾಗುತ್ತೆ. ಮಾರಾಟ ಮಾಡಲಿಕ್ಕೆ ಅಂತ ಪರಶುರಾಮ್ಕಂತ ಕೊಟ್ಟಿರ್ತಾರೆ. ಅವ್ರು ಇನ್ನೂ ಮಾರಾಟ ಮಾಡಲಿ ಅವ್ರ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಾವು ಮಾಹಿತಿ ಬಂದಿದ್ದೇನೆ. ಒಂದೊಂದ ಗಾಡಿ ಇವರೇ ಇಟ್ಕೊಂಡು ಓಡಾಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದು ಕಳ್ಳತನ ಆಗಿರೋ ಗಾಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ ಮೇಲೆ ನಾವು ಇಟ್ಕೊಂಡು ವಿಚಾರಣೆ ಮಾಡಿದ್ದೇವೆ. ಮಾರಾಟ ಮಾಡಿಲ್ಲ. ಟೋಟಲ್ 2 ಭಾಗಿಯಾಗಿದ್ರು. ಒಬ್ಬರು ಕಳ್ಳತನ ಮಾಡಲಿಕ್ಕೆ, ಇನ್ನೊಬ್ಬರು ಮಾರಾಟ ಮಾಡಲಿಕ್ಕೆ ಅಂತ ಪರಶುರಾಮ್ ಅನ್ನೋರಿಗೆ ಅವರು ಟಾಸ್ಕ್ ಕೊಟ್ಟಿರ್ತಾರೆ. ಆಲ್ರೆಡಿ 4 ಬೈಕ್ಸ್ ಫಸ್ಟ್ ಕೊಟ್ಟಿರ್ತಾರೆ ಮಾರಾಟ ಮಾಡೋದು. ಇನ್ನು ಮಾರಾಟ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ನಾವು ಅವ್ರಿಗೆ ಸೇರಿರುವಂಥ ಒಂದು ಜಾಗದಲ್ಲಿ ನಾವು ಅದು ಜಪ್ತಿ ಮಾಡ್ಕೊಂಡಿದ್ದೇವೆ. ಕೆಲವೊಂದು ಹೇಳಿದ ಪ್ರಕಾರ ಅದು ವೈರ್ಸ್ ಮಾಡಿ ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ಆನ್ ಮಾಡ್ಕೊಂಡು ಹೋಗಿದೆ. ನಾನು ಹೇಳ್ತೀನಿ. ತಾವು ಇನ್ನೂ ಜೋರಾಗಿ ನಡೀತಾ ಇದೆ ನಮ್ಗೆ ಹೇಳ್ಬೋದು. ರೈಡ್ ಮಾಡ್ತಾ ಇದ್ವಿ. ತಾವು ಲಾಸ್ಟ್ ಇಯರ್ ಫಿಗರ್ಸು ನೋಡ್ಬೋದು. ಏನು ಫೈನಾನ್ಷಿಯಲ್ ಎದುರು ಸಲ ಕಳ್ಳತನ ಮಾಡ್ತಾ ಇದ್ದ ಅಂತ ಕೇಳ್ತಾರೆ. ಒಂದೇ ಫೈನಾನ್ಷಿಯಲ್ ಕೂಲಿ ಕೆಲಸ ಮಾಡ್ತಾರೆ ಅವರು. ದುಡ್ಡು ಅವಶ್ಯಕತೆ
ದುಡ್ಡಿನ ಅವಶ್ಯಕತೆ ಸಾಲ ಎಲ್ಲ ಮಾಡ್ಕೊಂಡಿದ್ದ ಅಂತ ಏನಾದರೂ ಆ ಥರ ಏನೂ ಕಂಡು ಬಂದಿಲ್ಲ. ದುಡ್ಡಿನ ಅವಶ್ಯಕತೆ ಬಂದಿದೆ ಅಂತ ಹೇಳಿದರು. ಬೇರೆ ಬೇರೆ ಫೈನಾನ್ಷಿಯಲ್ ಅದರ್ ಹ್ಯಾಬಿಟ್ಸ್. ಚೈನಿ ಹೊಡಿತಾರೆ